ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಕೆಲವು ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋದು ಒಂದು ಚೀಲ ಮರಳು, ಒಂದು ಚೀಲ ಮಣ್ಣು, ಒಂದು ಚೀಲ ಕಾಂಪೋಸ್ಟ್ ಮೆನ್ಯೂರ್ ಮತ್ತು ಒಂದು ಸ್ವಲ್ಪ ಮರಳು ತೊಗೊಂಡಿದ್ದೀನಿ. ಅದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೀಪಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ರೀಪಾಟ್ ಮಾಡುವಾಗ ನಾವು ಪಾಟಿಂಗ್ ಮಿಕ್ಸ್ಚರ್ ಹೇಗೆ ತೊಗೊಳ್ತೀವಿ ಅದ್ರ ಮೇಲೆ ಅದ್ರ ಗ್ರೋತ್ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಪಾಟಿಂಗ್ ಮಿಕ್ಸ್ಚರ್ನ ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಬೇಕು. ಕಾಂಪೋಸ್ಟ್ ಮೆನ್ಯೂರ್ ಜಾಸ್ತಿ ಹಾಕ್ಕೊಳ್ಬೇಕು, ಸ್ವಲ್ಪ ಮರಳು ಮತ್ತು ಮಣ್ಣು ಇಷ್ಟು ಮಾತ್ರ ತೊಗೊಳ್ಬೇಕು ನಾವು ರೀಪಾಟ್ ಮಾಡುವಾಗ. ಆ ನಂತರ ಬೇಕಾದರೆ ರೀಪಾಟ್ ಮಾಡಿ 1 ವೀಕ್ 2 ವೀಕ್ಸ್ ಆದಮೇಲೆ ನಾವು ಬೇರೆ ಬೇರೆ ಗೊಬ್ಬರಗಳನ್ನ ಕೊಟ್ಕೊಳ್ತಾ ಹೋಗಬಹುದು. ವೀಕ್ಲಿ ಒನ್ಸ್ ಯಾವುದಾದ್ರೂ ಒಂದು ಮೆನ್ಯೂರ್ನ ನಾವು ಕೊಡ್ತಾ ಹೋದರೆ ಚೆನ್ನಾಗಿರುತ್ತೆ. ಒಂದೇ ಸಾರಿ ಎಲ್ಲದನ್ನು ಕೊಡೋಕ್ಕೆ ಹೋದರೆ ಗಿಡ ಹೆಲ್ದಿಯಾಗಿ ಗ್ರೋ ಆಗಲ್ಲ. ಫಸ್ಟ್ ನಾವು ರೀಪಾಟ್ ಮಾಡುವಾಗ ಕಾಂಪೋಸ್ಟ್ ಮೆನ್ಯೂರ್ ಮತ್ತು ಮಣ್ಣನ್ನೇ ಜಾಸ್ತಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಾನು 12 ಇಂಚಸ್ ದೊಡ್ಡ ಪಾಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ದೊಡ್ಡದೇ, ಇದು ನಾನು ನರ್ಸರಿಯಿಂದ ತಂದಿರೋ ಹೈಬಿಸ್ಕಸ್ ಪ್ಲ್ಯಾಂಟ್, ಇದು ದೊಡ್ಡ ಪಾಟನ್ನೇ ನಾನು ಕೊಂಡ್ಕೊಂಡು ಬಂದಿದ್ದೆ 300 ರೂಪೀಸ್ ಕೊಟ್ಬಿಟ್ಟು. ಸೊ ಆ ಒಂದು ಇದನ್ನು ಇನ್ನೂ ದೊಡ್ಡ ಪಾಟ್ಗೆ ಹಾಕ್ತಾಯಿದ್ದೀನಿ. ಹೀಗೆ ಗೊಬ್ಬರ, ಮರಳು, ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಬೇಕು, ಗ್ಯಾಪೆಲ್ಲ ಕವರ್ ಆಗೋ ಥರ. ಈಗ ನೋಡಿ, ಇನ್ನೊಂದು ಪಾಟ್ ಹಾಕ್ತಾಯಿದ್ದೀನಿ. ನಾನು ಬಾಟಮ್ಗೆ ಯಾವಾಗಲೂ ಹೇಳ್ತೀನಲ್ಲ, ತೆಂಗಿನ ನಾರನ್ನ ಹೋಲ್ಗಳು ಕವರ್ ಮಾಡೋದಕ್ಕೆ ಹಾಕ್ಕೊಳ್ತೀನಿ. ನೀರು ಆವಾಗ ನೀಟಾಗಿ ಡ್ರೈನ್ ಔಟ್ ಆಗುತ್ತೆ ಆ ಥರ ತೆಂಗಿನ ನಾರು ಹಾಕಿದ್ರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೊಬ್ಬರ ಮಿಶ್ರಿತ ಮಣ್ಣು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಥರ ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡವಾಗ ಗಿಡಗಳು ಹೆಲ್ದಿಯಾಗೇ ಬರುತ್ತೆ. ಇದು ಇನ್ನೊಂದು ನರ್ಸರಿಯಿಂದ ತಂದಿರೋ ಪ್ಲ್ಯಾಂಟ್, ಇದನ್ನು ರೀಪಾಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಗಿಡಗಳಲ್ಲಿ ಮಣ್ಣು ಒಂಥರ ಸ್ಟಿಕ್ಕಿ ಆಗಿರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ಟು ನಾವು ರೀಪಾಟ್ ಮಾಡ್ಕೊಳ್ಬಹುದು. ಕೆಲವೊಂದು ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇರಲ್ಲ. ಹಾಗೆ ಅದನ್ನು ಅದ್ರ ಸಮೇತನೇ ರೀಪಾಟ್ ಮಾಡಿದ್ರೂ ಗಿಡ ನಾವು ಒಂದು ವೀಕ್ಲಿ ಒನ್ಸ್ ಒಂದೊಂದು ಸಾರಿ ನಾವು ಮಣ್ಣನ್ನು ಲೂಸ್ ಮಾಡ್ತಾಯಿದ್ರೆ ಅದು ಹೊರಟೋಗುತ್ತೆ. ಅದು ಸ್ಟಿಕ್ಕಿ ಆಗಿರೋ ಮಣ್ಣು ಮಿಕ್ಸ್ ಆಗುತ್ತೆ ಬೇರೆ ಮಣ್ಣು ಜೊತೆ. ಸೊ ಆವಾಗ ಗಿಡ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಹೈಬಿಸ್ಕಸ್ ಪ್ಲ್ಯಾಂಟ್ ನಾವು ರೀಪಾಟ್ ಮಾಡಾದಮೇಲೆ ಒಂದು 2-3 ಡೇಸ್ ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಟಿರಬೇಕು. ಆಮೇಲೆ ನಾವು ಡೈರೆಕ್ಟ್ ಬಿಸಿಲಿಗೆ ಇಡ್ಬೋದು. ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟರೆ ಜಾಸ್ತಿ ಫ್ಲವರಿಂಗ್ಸ್ ಆಗುತ್ತೆ. ಒಂದೊಂದು ಸಾರಿ ಗಿಡದಲ್ಲಿ 8-10 ಹೂಗಳು ಬಿಡೋದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಕೇ ಬೇಕು. ನೀವು ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಟರೆ ಅದು 1-2 ಹೂಗಳನ್ನು ಮಾತ್ರ ಬಿಟ್ಬಿಟ್ಟು ಹೂ ಬಿಡೋದು ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಲೈಟಾಗಿ ನಾವು ಪ್ರೋನಿಂಗ್ ಮಾಡ್ಕೋತಾ ಇರಬೇಕು. ಹೂ ಬಿಡೋದು ಸ್ಟಾಪ್ ಆದವಾಗ ಸ್ವಲ್ಪ ಸ್ವಲ್ಪ ಕಟ್ಟಿಂಗ್ ಮಾಡ್ತಾ ಇರಬೇಕು. ನೋಡಿ, ಹೀಗೆ ನಾನು ಇವೆರಡು ಪಾಟನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿಕೊಂಡು ವೀಕ್ಲಿ ಒನ್ಸ್ ಯಾವುದಾದ್ರೂ ಒಂದು ಮೆನ್ಯೂರ್ನ ಕೊಡ್ತಾ ಹೋದರೆ ಗಿಡ ಹೆಲ್ದಿಯಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.